ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಈ ಒಂದು ಪ್ರಾಕ್ಟೀಸ್ ಪ್ರಾಬ್ಲಮ್ ಇದೆಯಲ್ಲ 3.1 ಇದನ್ನ ಸಾಲ್ವ್ ಮಾಡೋಣ. ಆಪ್ಟೈನ್ ದ ನೋಡ್ ವೋಲ್ಟೇಜಸ್ ಇನ್ ದ ಸರ್ಕ್ಯೂಟ್ ಆಫ್ ಫಿಗರ್ 3.4. ಇಲ್ಲಿ ಕ್ವಶನ್ ಇದೆ, ನಾವು ನೋಡ್ ವೋಲ್ಟೇಜ್ V1 ಮತ್ತೆ V2 ನ ಕಂಡುಹಿಡಿಯಬೇಕು. ಈ ಒಂದು ಪ್ರಾಬ್ಲಮ್ ನ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ 5th ಎಡಿಷನ್, ಚಾರ್ಲ್ಸ್ ಕೆ ಅಲೆಕ್ಸಾಂಡರ್ ಮತ್ತೆ ಮ್ಯಾಥ್ಯೂ ಎನ್ ಓ ಸ್ಟಡಿಕೋ ಇವ್ರದ್ದು ಬುಕ್ ಇಂದ ತಗೊಂಡಿದೀವಿ ಗೈಸ್, ಸರಿನಾ? ಇವಾಗ ಗುರು ನಾವು ಇದನ್ನ ನೋಡ್ ವೋಲ್ಟೇಜಸ್ ನ ಗುರು KCL ಆಗಿ ಕಂಡುಹಿಡಿತೀವಿ. ನಮ್ಗೆ KCL ಗೊತ್ತು ಗೈಸ್. ಏನ್ ಹೇಳಿದ? ಸಮ್ ಆಫ್ ಕರೆಂಟ್ ಎಂಟರಿಂಗ್ ದ ನೋಡ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಕರೆಂಟ್ ಲೀವಿಂಗ್ ದ ನೋಡ್. ಗೈಸ್, ಇವಾಗ ಕರೆಂಟ್ ಇಲ್ಲಿ ಈ 3 amps ಕರೆಂಟ್ ಹಿಂಗ್ ಎಂಟರ್ ಆಗ್ತಾ ಇದೆ, ಮತ್ತೆ ಈ ಕಡೆನೂ ಹೋಗುತ್ತೆ ಕರೆಂಟ್, ಮತ್ತೆ ಈ ಕಡೆ ಕೆಳಗಡೆನೂ ಬರತ್ತೆ ಅಲ್ವಾ? ಇವಾಗ ಅದಕ್ಕೆ ಗೈಸ್ ಸಿಂಪಲ್ ಆಗಿ KCL ಎಟ್ ನೋಡ್ 1 ಅಪ್ಲೈ ಮಾಡೋಣ, ಸರಿನಾ? ಅಂದ್ರೆ ಕಿರ್ಚಾಫ್ ಕರೆಂಟ್ ಲಾ ಎಟ್ ನೋಡ್ 1. ಓಕೆನಾ? ನಮ್ಗೆ ಗೊತ್ತವರ ಕಿರ್ಚಾಫ್ ಕರೆಂಟ್ ಲಾ, ದ ಸಮ್ ಆಫ್ ಕರೆಂಟ್ ಎಂಟರಿಂಗ್ ದ ನೋಡ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಕರೆಂಟ್ ಲೀವಿಂಗ್ ದ ನೋಡ್. ಓಕೆನಾ? ಗೈಸ್, ನೆಕ್ಸ್ಟ್ ಇವಾಗ ಗುರು ಇಲ್ಲಿ 3 amps ಕರೆಂಟ್ ನೋಡ್ 1 ಹತ್ರ ಹೋಗ್ತಿದೆ. 3 ಈಸ್ ಈಕ್ವಲ್ ಟು ಗೈಸ್, ಇವಾಗ ಒಂದಿಲ್ ನೋಡಿ, V1 ಇದು ಗ್ರೌಂಡ್, ಸರಿನಾ? V1 minus 0/2 here V is equal to 0. ಓಕೆನಾ? ಗೈಸ್, V1 minus 0/2. ಓಕೆನಾ? ನೆಕ್ಸ್ಟ್ ಪ್ಲಸ್ ಇಲ್ಲೇನಾಗುತ್ತೆ ಹೇಳಿ, V1 minus V2/6. ಓಕೆನಾ? V1 minus V2 divided by 6. ಓಕೆನಾ? ಗೈಸ್, ಇವಾಗ ಇದೊಂಚೂರು ಸ್ಲೈಟ್ ಆಗಿ ಮೂವ್ ಮಾಡ್ತೀನಿ ಗೈಸ್. ಇವಾಗ ನಾವು ಸಿಂಪಲ್ ಆಗಿ ಗೈಸ್, ಇವಾಗ ನಾವು ಡಿನಾಮಿನೇಟರ್ ನ 1 ಮಾಡ್ಬೇಕು. ಅದರಿಂದ ಇಲ್ಲಿ 6 ಇಂದ ಮಲ್ಟಿಪ್ಲೈ ಮಾಡೋಣ ಗೈಸ್. ಓಕೆನಾ? ಇವಾಗ ಏನಾಯ್ತು ಹೇಳಿ, 3 6 18 ಈಸ್ ಈಕ್ವಲ್ ಟು ಇಲ್ಲಿ ಬಂದು 3V1 ಪ್ಲಸ್ V1 ಮೈನಸ್ V2. ಓಕೆನಾ? ಇವಾಗ ಗೈಸ್ ಫಸ್ಟ್ ಈಗ 4V1 ಮೈನಸ್ V2 ಈಸ್ ಈಕ್ವಲ್ ಟು 18. ಓಕೆನಾ? ಏನಿಲ್ಲ, ಇವೆರಡು ಆಡ್ ಮಾಡಿ ಇದು ಹೆಂಗಿತ್ತು ಹಂಗೆ ಇಟ್ಟೆ. LHS RHS ಆ ಕಡೆ ಈ ಕಡೆ ಹಾಕ್ದೆ ಗೈಸ್, ಅಷ್ಟೇನಾ? ಇದನ್ನ ಈಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಗೈಸ್, ಸರಿನಾ? ಇವಾಗ ಇದೊಂಚೂರು ಹಿಂಗೆ ಈ ಕಡೆ ಮೂವ್ ಮಾಡಿ ರೈಟ್. ಇವಾಗ ಈ ಸೈಡ್ ಬಂದು KCL ನ ಅಪ್ಲೈ ಮಾಡೋಣ ಗೈಸ್, ಸರಿನಾ? ಇಲ್ಲಿ ಬಂದು KCL ಎಟ್ ನೋಡ್ 2. ಓಕೆನಾ ಗೈಸ್? ನಮ್ಗೆ ಗೊತ್ತು ಗೈಸ್, ದ ಸಮ್ ಆಫ್ ಕರೆಂಟ್ ಎಂಟರಿಂಗ್ ದ ನೋಡ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಕರೆಂಟ್ ಲೀವಿಂಗ್ ದ ನೋಡ್. ಇವಾಗ ಕರೆಂಟ್ ಎಂಟರಿಂಗ್ ಯಾವ್ದು ಹೇಳಿ, ಇಲ್ಲಿ ಎಂಟರ್ ಆಗ್ತಾರೆ ನೋಡ್ 2ಗೆ, ಇಲ್ಲಿಂದ ಈ ಕಡೆ ಹೋಗ್ತಾ ಇದೆ, ಇಲ್ಲಿ ಇನ್ನೊಂದು ಕರೆಂಟ್ ಆ ಕಡೆ ಹೋಗ್ತಾರೆ. ಎಷ್ಟು ಒಂದು ಸಹ ಕೊಟ್ಟಿದ್ದಾರೆ, ಅದೊಂದು ಸಹ ಇಲ್ಲಿ ಮೆನ್ಷನ್ ಮಾಡೋಣ ಅಷ್ಟೇ ಗೈಸ್, ಸರಿನಾ? ಇವಾಗ ಕರೆಂಟ್ ಎಂಟರ್ ಆಗ್ತಿರೋದು ಯಾವ್ದು ಹೇಳಿ, V1 minus V2/6. V1 minus V2/6 is equal to ಇದೇನು ಹೇಳಿ, ಇವಾಗ ಒಂದು ಬಂದು V2 minus 0/7. ಓಕೆನಾ? V2 minus 0 divided by 7 plus 12. ಓಕೆನಾ? ಗೈಸ್, ಇವಾಗ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಇದೊಂಚೂರು ಈ ಕಡೆ ಮೂವ್ ಮಾಡ್ತೀನಿ ಗೈಸ್. ಇವಾಗಲೂ ಸಹ ನಮ್ಮ ಉದ್ದೇಶ ಡಿನಾಮಿನೇಟರ್ 1 ಆಗ್ಬೇಕು ಗೈಸ್. ಅದಕ್ಕೆ ಇದನ್ನ 42 ಇಂದ ಮಲ್ಟಿಪ್ಲೈ ಮಾಡೋಣ, ಸರಿನಾ? ಅವಾಗ ಏನಾಗುತ್ತೆ ಹೇಳಿ, 6 7s are 42, you know that. ಮತ್ತೆ 7 6 are 42. ಅವಾಗ ಡಿನಾಮಿನೇಟರ್ ಅದು 1 ಆಗುತ್ತೆ, ನ್ಯೂಮರೇಟರ್ ಚೇಂಜ್ ಆಗುತ್ತೆ ಅಷ್ಟೇ, 42. ಓಕೆನಾ? ಗೈಸ್, ಇವಾಗ ಇದೇನಾಗತ್ತೆ ಹೇಳಿ, 7V1 minus 7V2 is equal to 6V2. 12 into 42 ಮಲ್ಟಿಪ್ಲೈ ಮಾಡಬೇಕು. ಇವಾಗ ಕ್ಯಾಲ್ಕುಲೇಟರ್ ನ ಓಪನ್ ಮಾಡ್ತೀನಿ. 12 into 42. ಓಕೆನಾ ಗೈಸ್? 12 into 42 ಏನ್ ಹೇಳಿ, 504. ಓಕೆನಾ? ಇವಾಗ ಇಲ್ಲಿ ಬಂದು 504 ಬರೆಯೋಣ ಗೈಸ್. ಓಕೆನಾ? ಪ್ಲಸ್ 504. ಓಕೆನಾ ಗೈಸ್? ಇವಾಗ ಗೈಸ್, ಇವಾಗ ಏನಪ್ಪಾ ಮಾಡ್ಬೇಕು ಅಂದ್ರೆ, ಈ 6V2 ಇದೆಯಲ್ಲ ಗುರು, ಇಲ್ಲಿಂದ ಈ ಕಡೆ ಶಿಫ್ಟ್ ಮಾಡ್ಬೇಕಷ್ಟೇ. 7V1 minus 7V2 minus 6V2 is equal to 504. ಓಕೆನಾ ಗೈಸ್? 7V1 minus 7 minus 6 minus 13V2 is equal to 504. ಓಕೆನಾ ಗೈಸ್?
ಇವಾಗ ಗೈಸ್ ಇದನ್ನ ಈಕ್ವೇಶನ್ 2 ಅಂತ ಕನ್ಸಿಡರ್ ಮಾಡೋಣ ಗೈಸ್. ಓಕೆನಾ ಇದೊಂಚೂರು ಈ ಕಡೆ ಮೂವ್ ಮಾಡ್ತೀನಿ ಗೈಸ್. ಎರಡು ಈಕ್ವೇಶನ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇವಾಗ ಎರಡು ಈಕ್ವೇಶನ್ಸ್ ಬರೆಯೋಣ ಗೈಸ್. ಓಕೆನಾ ಇದು ಕ್ಯಾಲ್ಸಿಯಲ್ ಸಾಲ್ವ್ ಮಾಡೋದು ಹೆಂಗೆ ಅಂತಾನು ತೋರಿಸ್ತೀನಿ. 4v1 ಮೈನಸ್ v2 ಈಸ್ ಈಕ್ವಲ್ ಟು 18 ಇದು ಬಂದು ಈಕ್ವೇಶನ್ 1. ನೆಕ್ಸ್ಟ್ 7v1 ಮೈನಸ್ 13v2 ಈಸ್ ಈಕ್ವಲ್ ಟು 504 ಇದು ಬಂದು ಈಕ್ವೇಶನ್ 2. ಓಕೆನಾ ಗೈಸ್ ಇವಾಗ ಕ್ಯಾಲ್ಸಿನ ಓಪನ್ ಮಾಡ್ತೀನಿ ರೈಟ್. ಇದನ್ನ ಈ ಕಡೆ ಮೂವ್ ಮಾಡೋಣ. ಇವಾಗ ಇದನ್ನ ಕ್ಲಿಯರ್ ಮಾಡಿ ಸಿಂಪಲ್ ಗೈಸ್. ಇವಾಗ ಇಲ್ಲಿ ಮೋಡ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಈಕ್ವೇಶನ್ಸ್ 5 ಇದೆಯಲ್ಲ ಅವರು ಅದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ಇದು ಫಸ್ಟ್ ಒಂದ್ ಇದೆಯಲ್ಲ ಅದನ್ನ ಚೂಸ್ ಮಾಡ್ಕೊಳ್ಳಿ. ಈಕ್ವೇಶನ್ ಯಾವ ರೀತಿ ಇರುತ್ತೆ ಆ ರೀತಿ ಚೂಸ್ ಮಾಡ್ಕೋಬೇಕು. ನಾನು ಫಸ್ಟ್ ಒನ್ ಚೂಸ್ ಮಾಡ್ತಾ ಇದೀನಿ. ಇಲ್ಲಿ ಏನೇನಿದೆ ಹೇಳಿ ಗೈಸ್. ಇವಾಗ ಇಲ್ಲಿ 4 ಕ್ಲಿಕ್ ಮಾಡಿ ಈಕ್ವಲ್ಸ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ಸರಿನಾ. ನೆಕ್ಸ್ಟ್ -1 ಓಕೆನಾ. ನೆಕ್ಸ್ಟ್ ಬಂದು 18 ಓಕೆನಾ. ನೆಕ್ಸ್ಟ್ ಇದು 7. ನೆಕ್ಸ್ಟ್ ಬಂದು -13. ನೆಕ್ಸ್ಟ್ ಈಕ್ವಲ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದು 504 ಓಕೆನಾ ಗೈಸ್. ಇವಾಗ ನೆಕ್ಸ್ಟ್ ಈಕ್ವಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ x ಅಂತ ಬರುತ್ತೆ ಅದು v1 ಅಷ್ಟೇ ಗೈಸ್ ಸರಿನಾ. v1 ಈಸ್ ಈಕ್ವಲ್ ಟು -6 ವೋಲ್ಟ್ ಓಕೆನಾ ಗೈಸ್. ನೆಕ್ಸ್ಟ್ ಅಲ್ಲೇ v2 ಸಹ ಸಿಗತ್ತೆ. ಇನ್ನೊಂದ್ಸರಿ ಈಕ್ವಲ್ಸ್ ಮೇಲೆ ಕ್ಲಿಕ್ ಮಾಡಿ v2 ಈಸ್ ಈಕ್ವಲ್ ಟು -42 ವೋಲ್ಟ್ ಓಕೆನಾ ಗೈಸ್. v2 ಈಸ್ ಈಕ್ವಲ್ ಟು -42 ವೋಲ್ಟ್. ಐ ಹೋಪ್ ನಿಮ್ಗೆ ಈ ಒಂದು ಪ್ರಾಬ್ಲಮ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕ್ಲಿಯರ್ ಕಟ್ ನಿಮ್ಗೆ ಅರ್ಥ ಇದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮ್ಗೆ ಕ್ಲಿಯರ್ ಕಟ್ ಅರ್ಥ ಇದೆ ಒಂದೇ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಗೈಸ್. ಅದರಿಂದ ನಮ್ಗೆ ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋ ಮಾಡ್ಲಿಕ್ಕೆ ಪ್ರೋತ್ಸಾಹ ಸಿಕ್ಕದಂಗ ಆಗತ್ತೆ. ಕನ್ನಡದಲ್ಲೂ ಸಹ ಮಾಡ್ತಾ ಇದ್ದೀನಿ. ಅದರಿಂದ ನಿಮ್ ಫ್ರೆಂಡ್ಸ್ಗೆಲ್ಲರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಏನಾದ್ರು ಡೌಟ್ಸ್ ಇದ್ರು ಸಹ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬಹುದು ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.